ಪರಮೇಶ್ವರ, ಏನಿದು? ನನ್ನ ಶತ್ರು ಕತ್ತಲ್ಲಿರೋ ತಾಯ್ತಾ ಅವನನ್ನು ಕಾಪಾಡ್ತಾ ಇದೆ. ಅದು ಅವನ ಕತ್ತಲ್ಲಿರೋ ತನಕ ನಾನು ಅವನನ್ನು ಕಚ್ಚಿ ಸಾಯಿಸೋದಕ್ಕಾಗಲ್ಲ. ಅವನ ಕತ್ತಲ್ಲಿರೋ ತಾಯ್ತಾ ಹೇಗಾದರೂ ಮಾಡಿ ತೆಗೆಯೋ ಹಾಗೆ ಮಾಡಬೇಕು. ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು. ಇವತ್ತೇನಾದರೂ ಮಾಡಿ ಆ ತಾಯ್ತಾ ತೆಗೆಸಿ ನನ್ನ ಶತ್ರುನ ಸಾಯಿಸಬೇಕು. ಅವನನ್ನು ಕೊಲ್ಲೋ ಪ್ರಯತ್ನದಲ್ಲಿ ನನ್ನ ಶತ್ರು ಚಿಂತೆ ಇಲ್ಲ. ಒಟ್ಟಿನಲ್ಲಿ ಅವನನ್ನು ನಾನು ಬಲಿ ಪಡಿಲೇಬೇಕು. ಇವತ್ತು ನನ್ನ ಸೇಡಿಗೆ ಒಬ್ಬ ಶತ್ರು ಬಲಿಯಾಗಲೇಬೇಕು, ಇಲ್ಲ ನನ್ನ ಸಾವಾಗಬೇಕು. ಎರಡರಲ್ಲೊಂದು ಇವತ್ತು ನೆರವೇರಲೇಬೇಕು. ನಾನು ನಿನ್ನನ್ನೇ ನಂಬಿದ್ದೀನಿ, ಕೃಪೆ ತೋರು. ನನ್ನಿಂದ ತಪ್ಪಿಸ್ಕೊಂಬಂದು ಇಲ್ಲಿ ಕೂತಿದ್ದೀರಾ ನೀವು? ಇವತ್ತು ನಿಮ್ಮ ಫೋಟೋ ತೆಗಿಲೇಬೇಕು ನಾನು. ನೀವು ಪೋಸ್ ಕೊಡಿ ಅಂದರೆ ಕೊಡಲ್ಲ. ಅದಕ್ಕೆ ನಿಮಗೆ ಗೊತ್ತಾಗದೇ ಇರೋ ಹಾಗೆ ತೆಗಿತೀನಿ. ಸಾರಿ ಅಮೃತ, ನಿಮಗೆ ಗೊತ್ತಿಲ್ಲದೆ ಫೋಟೋ ತಗೋತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಕ್ಷಮಿಸಿ. ಛೇ, ನಿಮಗೆ ಗೊತ್ತಿಲ್ಲದೆ ಫೋಟೋ ತೆಗಿಬೇಕು ಅಂದ್ಕೊಂಡೆ, ಆದ್ರೂ ನೋಡೇ ಬಿಟ್ರಲ್ಲ. ಪರವಾಗಿಲ್ಲ, ಒಂದು 2-3 ಫೋಟೋ ಬಂದಿದೆ. ಛೇ, ಯಾವ ಫೋಟೋನೂ ಸರಿಯಾಗಿ ಬಂದೇ ಇಲ್ಲ. ಯಾವುದ್ರಲ್ಲೂ ನಿಮ್ಮ ಮುಖನೇ ಕಾಣ್ತಾ ಇಲ್ಲ. ಛೇ, ಈಗಲೂ ನಿಮ್ಮ ಫೇಸ್ ಸರಿಯಾಗಿ ಬಂದಿಲ್ಲ ಕಣ್ರಿ. ಯಾವುದ್ರಲ್ಲೂ ನಿಮ್ಮ ಮುಖನೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ಪರವಾಗಿಲ್ಲ, ನಿಮ್ಮ ಮುಖ ಕಾಣಿಸ್ತಾ ಇದ್ರು ಇದನ್ನೇ ಪ್ರಿಂಟ್ ಹಾಕ್ಸ್ಕೊಂಡು ನಾನು ರೂಮಲ್ಲಿ ಹಾಕಿಸ್ಕೊತೀನಿ. ನೀವಾಗ ನೀವೇ ಪೋಸ್ಟ್ ಕೊಡೋ ತನಕ ಈ ಫೋಟೋನೇ ನನಗೆಲ್ಲ. ಅಮೃತ ಅವರೇ, ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬ ಪ್ರೇಮಿಯಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವತ್ತು ಸಂಜೆ ನನ್ನ ಬರ್ಡೇ ಪಾರ್ಟಿಗೆ ಬನ್ನಿ. ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ, ಪ್ಲೀಸ್. ಇದರಲ್ಲಿ ನನ್ನ ಮನೆ ಅಡ್ರೆಸ್ ಇದೆ. ನೀವು ಬಂದೇ ಬರ್ತೀರೋ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಬಾಯ್. ಪ್ಲೀಸ್ ಬನ್ನಿರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?